ಕೆಂಡ ಸಂಪಿಗೆ ನಮ್ಮ ಕೆಂಡ ಸಂಪಿಗೆ. ಪ್ರತಿಯೊಂದು ಕ್ಷೇತ್ರದಲ್ಲೂ ಪ್ರಚಾರ ಯಾವ ರೀತಿ ನಡಿಬೇಕು ಅಂತ ಪಕ್ಷ ತೀರ್ಮಾನ ಮಾಡಿದೆಯೋ ಆ ಸ್ಟ್ರಾಟಜಿ ಪ್ರಕಾರನೇ ಎಲ್ಲ ಕೆಲಸನೂ ನಡೀತಾ ಇದೆ. ತೀರ್ಥ, ವಿಶೇಷವಾಗಿ ನಿನ್ನ ಕ್ಷೇತ್ರಕ್ಕೆ ಮಾತ್ರ 1 ತಿಂಗಳು ಎಕ್ಸ್ಟೆನ್ಷನ್ ಸಿಕ್ಕಿದೆ. ಈ 1 ತಿಂಗಳ ಕಾಲಾವಕಾಶನ ನೀನು ಬಹಳ ಚೆನ್ನಾಗಿ ಉಪಯೋಗಿಸ್ಕೋಬೇಕು. ಖಂಡಿತ ಸರ್, ನಾನು ಅದೇ ಪ್ರಯತ್ನದಲ್ಲಿದ್ದೀನಿ. ಹಗಲು ರಾತ್ರಿ ಕಾಲಕ್ಕೆ ಚಕ್ರ ಕಟ್ಕೊಂಡು ಪ್ರಚಾರ ಮಾಡ್ತಾ ಇದ್ದೀನಿ ಸರ್. ತೀರ್ಥ, ಬರೀ ಪ್ರಚಾರ ಮಾಡಿದ್ರೆ ಸಾಲದಪ್ಪ, ಏನಾದ್ರು ಇನ್ನೋವೇಟಿವ್ ಯೋಚನೆ ಮಾಡಬೇಕು. ಹೌದು ತೀರ್ಥ, ಶಂಕರೇಗೌಡರು ಹೇಳ್ತಾ ಇರೋದು ಸರಿ. ಪ್ರಚಾರಕ್ಕೆ ನಿನಗೆ ಹೇಗೆ ಹೆಚ್ಚುವರಿಯಾಗಿ 1 ತಿಂಗಳು ಸಿಕ್ಕಿದೆಯೋ ನಿನ್ನ ವಿರೋಧಿಗಳಿಗೂ ಹಾಗೆ ಸಿಕ್ಕಿದೆ. ಆದರೆ ನೀನೇನಾದರೂ ವಿಶೇಷವಾದ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಾಗ ಮಾತ್ರ ಜನರ ಕಣ್ಣಲ್ಲಿ ಉಳಿತೀಯ. ತೀರ್ಥ, CM ಸಾಹೇಬ್ ಹೇಳ್ತಾ ಇರೋದು ಕರೆಕ್ಟ್ ಆಗಿದೆ. ನೀನು ಇವಾಗ ನನಗೆ ಗ್ರೌಂಡ್ ವರ್ಕ್ ಶುರು ಮಾಡು. ಅದ್ಯಾವುದೋ ಹೋಟೆಲ್ ಉಳ್ಕೊಂಡಿದೆಯಲ್ಲ, ಅದನ್ನ ಬಿಟ್ಟು ನಿನ್ನ ವಾರ್ಡಲ್ಲಿ ಅಥವಾ ನಿನ್ನ ಬೂತಲ್ಲೇ ಮನೆ ಮಾಡಿಕೊಂಡು ಅಲ್ಲಿಂದಾನೇ ಕೆಲಸ ಸ್ಟಾರ್ಟ್ ಮಾಡು. ಪ್ರತಿ ಬೂತ್ಗೂ ಹೋಗು, ಪ್ರೇಜ್ ಪ್ರಮುಖರನ್ನ ಭೇಟಿಯಾಗು, ಏರಿಯಾದಲ್ಲಿರೋ ಎಲ್ಲಾ ಲೀಡರ್ಸ್ಗೂ ಭೇಟಿಯಾಗು. ಆಕ್ಚುಲಿ ಸರ್, ನಾನು ಅದೇ ಪ್ಲಾನ್ ನಲ್ಲಿದ್ದೆ. ಶ್ರೀದೇವಿ ಕಾಲನಿ ಮತ್ತೆ ಸುತ್ತಮುತ್ತ ವಾರ್ಡ್ಗಳಲ್ಲಿ ನಂಗೆ ತುಂಬಾ ಸಪೋರ್ಟ್ ಇದೆ. ಆ ಸಪೋರ್ಟ್ ನ ವೋಟ್ ಕನ್ವರ್ಟ್ ಮಾಡ್ಕೊಂಡ್ರೆ ನಾ ಗೆಲ್ಲೋದ್ರಲ್ಲಿ ಅನುಮಾನನೇ ಇಲ್ಲ. ನಮ್ಮ ಮಾವನವ್ರ ಮನೆ ಕೂಡ ಶ್ರೀದೇವಿ ಕಾಲನಿಲೇ ಇರೋದು. ನಾನು ಅಲ್ಲೇ ಉಳ್ಕೊಂಡ್ರೆ ಜನರಿಗೆ ಇನ್ನ ಹತ್ರ ಆಗ್ತೀನಿ. ಗುಡ್ ಗುಡ್, ಒಳ್ಳೆ ನಿರ್ಧಾರ ಮಾಡಿದೀಯ. ಆದರೆ ಕಾಲ ಮಾತ್ರ ವ್ಯರ್ಥ ಮಾಡಬೇಡ. ಆದಷ್ಟು ಬೇಗ, ಅಂದರೆ ಈಗಿಂದೀಗಲೇ ನಿನ್ನ ಕೆಲಸನ ನೀನು ಶುರು ಮಾಡ. ಸರಿ ಸರ್, ನೀವು ಹೇಳ್ದಂಗೆ ಮಾಡ್ತೇನೆ. ಅಯ್ಯೋ ದೇವ್ರೆ, ತುಂಬಾ ಹೊತ್ತಾಗೋಯ್ತು ಅನ್ಸುತ್ತೆ. ಇಷ್ಟೊತ್ತಿನಲ್ಲಿ ಎಲ್ಲಿಗೆ ಹೋಗಿದ್ಲು ಇವಳು? ಎಲ್ಲಿಂದ ಬರ್ತಿರ್ಬೋದು? ಅತ್ತೇನೂ ಇವಳು ಕಾಣ್ತಿಲ್ಲ ಅಂತ ಕೂಗಾಡ್ಲಿಲ್ಲ ಅಂದ್ರೆ ಇವರಿಬ್ರು ಮಧ್ಯೆ ಏನೋ ನಡೀತಾ ಇದೆ. ಎಲ್ಲಿಗೆ ಹೋಗಿದ್ದೆ ಅಂತ ಕೇಳ್ಬಿಡ್ಲಾ? ಛೆ, ಅವಳು ಎಲ್ಲಿಗೆ ಹೋಗಿದ್ರೆ ನನ್ಗೇನ್? ನಾನ್ಯಾಕೆ ಕೇಳ್ಬೇಕು? ಸಾಹೇಬ್ರೆ, ಎಲ್ಗಾದ್ರೂ ಹೋಗ್ತಿದ್ದೀರಾ? ಹೌದು ಸುಮ್ನವ್ರೆ, ಒಂದು ಅರ್ಜೆಂಟ್ ಕೆಲಸ ಇದೆ. ಅದಕ್ಕೆ ಒಂದು 4 ದಿನ ಆಚೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಅಲ್ಲ ಸಾಹೇಬ್ರೆ, ನೀವೆಲ್ಲೂ ಹೋಗಲ್ಲ, ಮನೆಯಿಂದನೇ ಎಲ್ಲ ಕೆಲಸ ಮಾಡ್ತೀರಾ ಅಂತ ಅತ್ತೆ ಹತ್ರ ಹೇಳಿದ್ದೆ. ಈಗ ನೀವು ನೋಡಿದ್ರೆ ಎಲ್ಲ ಹೊರಟಿದ್ದೀರಾ, ಅತ್ತೆಗೆ ಬೇಜಾರಾಗಲ್ವಾ ಸಾಹೇಬ್ರೆ? ಹಾಗೇನಾಗಲ್ಲ ಸುಮ್ನವ್ರೆ. ನಾನು ಅಮ್ಮಗೆ ಎಲ್ಲೋಗ್ತಾ ಇದೀನಿ ಅಂತ ಹೇಳಿದ್ರೆ ಇನ್ನೊಂದೆರಡು ಎಕ್ಸ್ಟ್ರಾ ಬಟ್ಟೆ ಪ್ಯಾಕ್ ಮಾಡ್ಕೋ ಅಂತ ಹೇಳ್ತಾರೆ. ಅದು ಹೋಗ್ಲಿ, ನೀವೆಲ್ಲಿ ಹೋಗಿದ್ರಿ? ಕಾಲೋನಿಗ? ಇಲ್ಲ ಸಾಹೇಬ್ರೆ, ಸುಭಾಷ್ ಹತ್ರ ಹೋಗಿ ಬಂದೆ. ಅವ್ರಿಗೆ ಪಾಯಸ ಅಂದ್ರೆ ತುಂಬಾ ಇಷ್ಟ ಅಂತೆ, ಅದಕ್ಕೆ ಪಾಯಸ ಮಾಡ್ಕೊಂಡು ಹೋಗಿದ್ದೆ. ಅವನಿಗೆ ಪಾಯಸ ಇಷ್ಟ ಅಂತ ನಿಮ್ಗೆ ಗೊತ್ತಾಯ್ತು? ಅತ್ತೆ ಹೇಳ್ತಿದ್ರು ಸಾಹೇಬ್ರೆ, ಚಿಕ್ಕವನಾಗಿದ್ದಾಗ ಪಾಯಸ ಅಂದ್ರೆ ತುಂಬಾ ಇಷ್ಟಪಡ್ತಿದ್ದ, ಆದ್ರೆ ಇವಾಗೆಲ್ಲ ಬಿಟ್ಬಿಟ್ಟಿದ್ದಾನಮ್ಮ ಅಂತ ತುಂಬಾ ನೊಂದ್ಕೊಂಡಿದ್ರು. ಅದಕ್ಕೆ ಇವತ್ತು ಪಾಯಸ ಮಾಡ್ಕೊಂಡು ಹೋಗಿದ್ದೆ. ಯಾರಿಗೇನ್ ಬೇಕು ಏನ್ ಬೇಡ ಎಲ್ಲ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಲ್ವಾ? ಆದ್ರೆ ನಿಮಗೇನ್ ಇಷ್ಟ ಅನ್ನೋದೇ ಗೊತ್ತಾಗ್ತಿಲ್ಲ. ಅದ್ಯಾಕೋ? ನೋಡಿ ಮತ್ತೆ, ನಿಮಗ್ ಮನೇಲಿರೋದು ಇಷ್ಟ ಅಂತ ನಿಮ್ ಪರವಾಗಿ ಅತ್ತೆ ಹತ್ರ ನೀವು ಮನೇಲೇ ಇರ್ತೀರಾ ಅಂತ ಹೇಳಿದ್ದೆ. ಆದ್ರೆ ನೀವ್ ನೋಡಿದ್ರೆ ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೊಂಡು ಎಲ್ಗೋ ಹೊರಟಿದ್ದೀರಾ. ನಾನು ಒಬ್ನೇ ಹೋಗ್ತಾ ಇಲ್ಲ ಸುಮ್ನವ್ರೆ, ನನ್ನ ಜೊತೆ ನೀವು ಬರ್ತಾ ಇದ್ದೀರಾ. ನಾನಾ? ಅತ್ತೆನ್ ಬಿಟ್ಟು? ನಿಮ್ಮ ಅತ್ತೆನ್ ಬಿಟ್ಟೆ.
ಎಲ್ಲಿಗೆ ಸಾಹೇಬ್ರೆ? ಸರ್ಪ್ರೈಸ್. ಸಾಹೇಬ್ರೆ, ನನ್ಗೆ ಈ ಕುತೂಹಲ ಎಲ್ಲ ತಡ್ಕೊಂಡಿರೋದಕ್ಕಾಗಲ್ಲ. ಎದೆ ಡವಡವ ಅಂತ ಬಡ್ಕೊಳ್ಳುತ್ತೆ. ಎಲ್ಲಿಗೆ ಅಂತ ಹೇಳಿ. ನಿಮ್ಮನೆಗ್ರಿ, ಕಾಲೋನಿಗೆ. ನಿಜಾನಾ? ನಿಜ ಹೇಳ್ತಿದ್ದೀರಾ ನೀವು? ಏನ್ರಿ ನೀವು ಎಲ್ಲದಕ್ಕೂ ಕಣ್ಣೀರಾಗ್ತಿರಲ್ಲ? ಸಾಹೇಬ್ರೆ, ನೀವ್ ಸುಳ್ಳು ಹೇಳ್ತಿಲ್ಲ ತಾನೆ? ನಿಜವಾಗ್ಲೂ ಸತ್ಯ ಹೇಳ್ತಿದ್ದೀರಲ್ವಾ? ನಿಮ್ ತಂದೆಗೆ ಅಳಿಯಿಂದ ಮನೆ ಕರ್ಸ್ಬೇಕು, ಔತಣ ಹಾಕ್ಸ್ಬೇಕು ಅಂತ ಇತ್ತಲ್ವಾ? ಅವ್ರ ಆಸೆನ ಈಡೇರ್ಸೋಣ ಅಂತ ಒಂದ್ 4 ದಿನ ನಿಮ್ ಮನೇಲಿ ಇದ್ ಬರೋಣ ಅಂತ ಅನ್ಕೊಡಿ. ಸಾಹೇಬ್ರೆ, ಎದೇಳಿ ನೀವು. ಏನಕ್ಕೆ? ಬನ್ನಿ ಸಾಹೇಬ್ರೆ. ನೀವೇ ನಮ್ಮ ಮನೆಗ್ ಬರ್ತೀನಿ ಅಂತಿದ್ದೀರಾ. ನಾನೆಲ್ಲ ಎತ್ತಿರ್ತೀನಿ. ನಂದು ಆಲ್ಮೋಸ್ಟ್ ಎಲ್ಲ ಪ್ಯಾಕ್ ಆಗಿದೆ. ನಿಮ್ ಬಟ್ಟೆ ಪ್ಯಾಕ್ ಮಾಡ್ತಿರೋ ಅಥವಾ ನಾನೇ ಮಾಡ್ಲು? ಬೇಡ ಬೇಡ, ನಾನೇ ಎಲ್ಲ ಮಾಡ್ತೀನಿ. ಸರಿ, ನಾನು ಅಮ್ಮನ ಹತ್ರ ಮಾತಾಡ್ಕೊಂಡು ಬರ್ತೀನಿ. ಸಾಹೇಬ್ರೆ, ನಾನು ಅತ್ತೆ ಹತ್ರ ಹೋಗೋದಕ್ಕೆ ಒಪ್ಪಿಗೆ ಕೇಳ್ಬೇಕಾಗಿತ್ತು. ಓ, ನಾನ್ ಕರೆದ್ರೆ ಬರಲ್ವಾ? ಅತ್ತೆ ಹೇಳಿದ್ರೆ ಮಾತ್ರ ಬರದಾ? ಅಯ್ಯೋ, ಹಾಗಲ್ಲ ಸಾಹೇಬ್ರೆ. ಅದು ಸುಮ್ನೆ ಹೇಳಿದೆ. ಸರಿ, ಪ್ಯಾಕ್ ಮಾಡ್ತಾ ಇರಿ, ಬಂದೆ. ಬೇಗ ಪ್ಯಾಕ್ ಮಾಡಿ. ಸಾಕಪ್ಪ ನಂಗೆ. ತಿನ್ನು ಮಗಳೇ. ಇನ್ನೊಂದು ತುತ್ತು ನೋಡ್ ಪುಟಿ. ನೀನ್ ಹಿಂಗ ಹಠ ಮಾಡಿದ್ರೆ ಹೆಂಗವ? ಮಾತ್ರ ತಗೋಬೇಕು, ಸುಸ್ತಾಯ್ತದ. ಆಮೇಲೆ ಸಾಕಪ್ಪ ನಂಗೆ. ಇನ್ನೊಂದು ತುತ್ತು ನೋಡಲೆ. ಯಾಕೆ ಹಿಂಗ್ ಹಠ ಮಾಡ್ತೀಯ? ನಿಂಗೆ ಸುಮ್ನೆ ಕರೆಕ್ಟು. ಅವಳಿದ್ರೆ ಸರಿಯಾಗಿ ಊಟ ಮಾಡಿಸೋಳು. ನಾನ್ ತಿನ್ನೋದಕ್ಕಿಂತ ಜಾಸ್ತಿನೇ ಬಡ್ಸ್ಕೊಂಡ್ ಬಂದಿದ್ಯಾ, ನನಗ್ ಬೇಡ. ಆಯ್ತು, ನಾನು ಊಟ ಮಾಡಲ್ಲ. ಹೋಗು, ನಾನು ಊಟ ಮಾಡಲ್ಲ. ಮಗು ತರ ಹಠ ಮಾಡೋದಕ್ಕೆ ಏನು ಕಡಿಮೆ ಇಲ್ಲ ಅಲ್ವಾ? ಮತ್ತೆ ಊಟ ಮಾಡು. ಈಗ ತಾನೇ ಸುಮ್ಮಿ ಅಂತಿದೆ, ನೋಡಿದ್ರೆ ಅಕ್ಕನೇ ಫೋನ್ ಮಾಡಿದ್ಲು. ಜೋಳ ಕೇಳಂಗ್ ಮಾಡದ. ಹಲೋ ಅಕ್ಕ, ನಿನಗ್ 100 ವರ್ಷ ಆಯ್ಸು ಕಣೆ. ಅಪ್ಪ ಈಗ ತಾನೇ ನಿನ್ನ ನೆನ್ಪಿಸ್ಕೊತಾ ಇದ್ರು, ಅಷ್ಟಲ್ಲಿ ನೀನೇ ಫೋನ್ ಮಾಡ್ಬಿಟ್ಟೆ. ಹೂ ಕಣವ, ಸುಮ್ನೆ. ಚೆನ್ನಾಗಿದೀವ? ಊಟ ಮಾಡ್ದ? ಆಯ್ತಪ್ಪ, ನಿಂದಾಯ್ತಾ? ಇಲ್ಲ ಕಣವ, ನಿನ್ ತಂಗಿ ಊಟನೇ ಮಾಡ್ತಾ ಇಲ್ಲ. ಬೋ ಹಠ ಮಾಡ್ತಾವಳೆ. ಹೊಸಿ ಬುದ್ಧಿ ಹೇಳುವ ಅವಳಿಗೆ. ಅಪ್ಪ, ನಾನು ಸಾಹೇಬ್ರು ಮನೆಗ್ ಬರ್ತಿದೀವಪ್ಪ, ಬೀಗ್ರೂಟಕ್ಕೆ. ಹೌದೇನವ್ವ? ಅಯ್ಯೋ, ನನ್ ಕೈಲಿ ನಂಬಕ್ಕೆ ಆಯ್ತಿಲ್ವಲ್ಲ ತಾಯಿ. ಇದು ಸುಳ್ಳು ಕನ್ಸೋ? ನಿಜವಾಗ್ಲೂ ಅಳಿ ಅಂದ್ರು ಮನೆಗ್ ಬರ್ತೀನಿ ಅಂದ್ರೇನವ? ಹ್ಞೂ ಅಪ್ಪ, ಸಾಹೇಬ್ರು ಒಪ್ಕೊಂಡ್ರು. ಆಯ್ತು ಕಣವ, ನಾಳೆ ಇಬ್ರು ಬನ್ನಿ, ನಾವೆಲ್ಲ ತಯಾರು ಮಾಡ್ಕೊಂಡಿರ್ತೀವಿ. ಸರಿ ಅಪ್ಪ. ಮಗಳೇ, ಸಾಹೇಬ್ರು ದೇವ್ರಂತಾರ ಕಣವ. ನಾವು ಒಳ್ಳೆ ಊಟ ರೆಡಿ ಮಾಡಿ ಸಂಭ್ರಮ ಮಾಡ್ಬೇಕಿದ. ಸರಿ ಕಣಪ್ಪ, ನಾನ್ ಮನೆನೆಲ್ಲ ಕ್ಲೀನ್ ಮಾಡ್ಕೋತೀನಿ. ನೀನ್ ಅಡ್ಗೆಗೆ ಏನೇನ್ ಬೇಕೋ ಅದನ್ನ ತಗೊಂಬಾ. ನೋಡವಾ, ನಿಂಗ್ ಪೆಟ್ಟಾಗದೆ, ನೀ ಆರಾಮಾಗಿರು. ಎಲ್ಲ ಕೆಲಸ ನಾನ್ ಮಾಡ್ಕೊತೀನಿ. ಅಪ್ಪ, ಚಿಕ್ಕ ಪುಟ್ಟ ಕೆಲ್ಸನೆಲ್ಲ ಮಾಡೋದಕ್ ನನ್ಗೆ ಏನು ಆಗಲ್ಲಪ್ಪ. ನೀನ್ ಹೋಗ್ಬಿಟ್ಟು ಭಾವನ್ಗೆ ಏನ್ ಇಷ್ಟ ಅದನ್ನ ತಗೊಂಡ್ ಬಾ. ಸರಿ. ಅಯ್ಯೋ ದೇವ್ರೆ, ಅಕ್ಕನ್ ಕೇಳೋದೇ ಮರ್ತ್ಬಿಟ್ನಲ್ಲ. ಏನವ? ಅಪ್ಪ, ಅಕ್ಕ ಯಾವಾಗ್ಲೂ ಹೇಳ್ತಿರ್ತಾಳಲ್ವಾ, ಅವ್ರ ಮನೇಲಿ 10 ತರದ ಅಡ್ಗೆ ಮಾಡ್ತಿರ್ತಾರಂತೆ. ಅದ್ರಲ್ಲಿ ಭಾವನ್ಗೆ ಯಾವ್ದಿಷ್ಟನೋ ಯಾವ್ದೋ ಒಂದು ಗೊತ್ತಿಲ್ವಲ್ಲಪ್ಪ. ಮಗಳೇ, ಅವರು ರಾಜರಂಗ್ ಬದುಕೋರು. ದಿನಕ್ಕೊಂದು ಅಡಿಗೆ ಮಾಡ್ಕೊತಾ ಇರ್ತಾರೆ. ನಮ್ಗೆಲ್ಲ ಅದು ಗೊತ್ತಾಯ್ತದ. ದೇವ್ರ ಮೇಲೆ ಭಾರ ಹಾಕಣ. ನಮ್ಗೇನ್ ತೋಯ್ತೋ ಅದ್ ಮಾಡೋಣ. ಚೆನ್ನಾಗೇ ಆಯ್ತದ ಕಣವ. ನೀನೊಂದ್ ಕೆಲಸ ಮಾಡು, ಏನೇನ್ ಸಾಮಾನ್ ಬೇಕು ಚೀಟಿ ಬರ್ಕೊಡು, ನಾನು ತಗೊಂಬಂದ್ಬಿಡ್ತೀನಿ. ಸರಿ ಕಣಪ್ಪ, ನಾನು ಈಗಲೇ ಹೋಗಿ ಲಿಸ್ಟ್ ಬರೀತೀನಿ. ಭಗವಂತ, ಕುಚೇಲನ್ ಮನೆಗೆ ಕುಬೇರ ಬತ್ತಾವ್ರೆ. ಏನು ವಿಘ್ನ ಆಗ್ದಂಗೆ, ತೊಂದರೆ ಆಗ್ದಂಗೆ ಕಾರ್ಯನ ಚೆನ್ನಾಗಿ ನಡೆಸ್ಕೊಡು ದೇವ್ರೆ. ಏನಪ್ಪ ಇಷ್ಟೊಂದು ಸೆಕೆ ಹೊಡಿತಾ ಅದೇ. ಫ್ಯಾನ್ ಬೇರೆ ಕೆಟ್ಟೋಗೈತೆ. ಅಪ್ಪ, ಏನ್ ಮಗಳೇ? ಲಿಸ್ಟ್ ಅಲ್ಲಿ ಹೆಸರು ಬೆಳೆ ಬರ್ದಿದ್ದೆ, ತರೋದನ್ನೇ ಮರ್ತ್ಬಿಟ್ಟಿದ್ಯಲ್ಲಪ್ಪ. ಅಯ್ಯೋ, ಮರ್ತಿಲ್ಲ ಕಣವ, ಅವ್ನ್ ಕಟ್ಟಿದ್ದ. ಅಯ್ಯೋ, ಅದಲ್ಲೇ ಬಿಟ್ಟು ಬಂದೆ. ಇರವ ತಗೋಬತ್ತೀನಿ ಬೇಗ. ಬೇಗ ಬಾ, ಹುಷಾರು. ಹಾ ಹಾ. ಏನ್ ರಮಣ, ಬೆಳಗಿನ ನೋಡ್ತಾ ಇದ್ದೀನಿ, ಕಾಲಕ್ಕೆ ಚಕ್ರ ಕಟ್ಕೊಂಡು ಓಡಾಡ್ತಿದ್ಯಲ್ಲ, ಮನೆಗೇನಾರು ಹಬ್ಬನೇ? ಹಬ್ಬಕ್ಕಿಂತ ಒಂದ್ ಕೈ ಜಾಸ್ತಿನೇ ದೇವಣ್ಣ. ಕಾಲೋನಿ ಜನಕ್ಕೆಲ್ಲ ಹೇಳಿದ್ದೆ, ನಿನ್ ಹಬ್ಬ ಸಿಕ್ಕಿರ್ಲಿಲ್ಲ ನೋಡು. ಕೌನ್ಸಿಲರ್ ಸಾಹೇಬ್ರು, ನಮ್ಮ ಅಳಿಯಂದ್ರು 2 ದಿನ ನಮ್ಮ ಅಲ್ಲಿ ಉಳ್ಕೊಳಕ್ ಬರ್ತಾವ್ರ ಕಣಯ್ಯ.
ಅದಕ್ಕೆ ನೀವೆಲ್ಲ ಹೇಳ್ತಿದ್ರಲ್ಲಪ್ಪ ಹೊಳಿ ಅಂದ್ರೆ ಕರೀಲಿಲ್ಲ ಅವತ್ ನಾ ಕೊಡ್ಲಿಲ್ಲ ಅಂತ. ಈಗ ಬತ್ತಾವ್ರು ನೋಡು, ಅವತ್ ನಾ ಮಾಡೋದೆ ಹಬ್ಬ ಮಾಡೋದೆ. ನಾವು ನೀವೆಲ್ಲ ಸೇರಿ ಅವ್ರನ್ನ ಚೆನ್ನಾಗಿ ನೋಡ್ಕೊಂಡು ಕಳ್ಸೋಣ. ಆಯ್ತಾ? ಮಗಳು ಹೆಸರು ಬೆಳೆ ತರ ಕೇಳೋಳು, ಪಾಯಸ ಮಾಡ್ತಾಳಂತೆ, ನಾನು ತಗೊಂಡ್ಬಿಡ್ತೀನಿ. ಅವ್ವ ಚೆನ್ನಾಗಿದ್ಯಾವ? ಹೇಗಿದ್ಯಾ ಸುಮಿ? ಚೆನ್ನಾಗಿದ್ದೀನಿ ಅಕ್ಕ, ನೀವ್ ಹೇಗಿದ್ದೀರಾ? ನಮಸ್ಕಾರ, ಹೇಗಿದ್ದೀರಾ? ಹಳಿ ಅಂದ್ರೆ ಹೆಂಗಿದೀವ? ಚೆನ್ನಾಗಿದ್ದೀನವ? ನಾನ್ ಚೆನ್ನಾಗಿದ್ದೀನಪ್ಪ, ನೀನ್ ಹೇಗಿದ್ಯಾ? ಚೆನ್ನಾಗಿದ್ದೀನಿ ಮಗಳೇ. ಕೌನ್ಸಿಲರ್ ಸಾಹೇಬ್ರೆ, ನೆನ್ನೆಯಿಂದ ರಾಮಯ್ಯಂಗಂತೂ ಪುರ್ಸೊತ್ತೇ ಇಲ್ಲ. ನೀವ್ ಬರ್ತೀರಾ ಅಂತ ಗೊತ್ತಾಗಿ ಕಾಲಿಗೆ ಚಕ್ರ ಕಟ್ಕೊಂಡು ಓಡಾಡ್ತಿದ್ದಾರೆ. ನೀವ್ ನಮ್ ಕಾಲೋನಿಗ್ ಬಂದಿರೋದು, ಅದ್ರಲ್ಲೂ ನಮ್ಮಂತ ಬಡವ್ರ ಮನೆಗ್ ನೀವ್ ಬಂದಿರೋದು ನಮಗ್ ಬಾಗೆ ಬಂದಂಗಾಯ್ತು ಸಾಹೇಬ್ರೆ. ನೀವ್ ಇಲ್ಲಿಗ್ ಬಂದಿರೋದು ನಮಗ್ ಬಹಳ ಸಂತೋಷ ಆಯ್ತು. ನೀವು ರಾಮಾಯಣ್ ಮನಿಗ್ ಮಾತ್ರ ಅಳಿಯ ಅಲ್ಲ, ನಮ್ ಇಡೀ ಕಾಲನಿಗೆ ಅಳಿಯ. ಹೌದು, ಅಳಿಯ ಅನ್ಕೊಂಡವ್ರಿಗೆ ಅಳಿಯ, ಮಗ ಅನ್ಕೊಂಡವ್ರಿಗೆ ಮಗ, ಸ್ನೇಹಿತ ಅಂತ ಅನ್ಕೊಂಡವ್ರಿಗೆ ಸ್ನೇಹಿತ. ಒಟ್ನಲ್ಲಿ ನಾನ್ ನಿಮ್ಮಲ್ಲೊಬ್ಬ. ನಿಮ್ಮೆಲ್ಲರಿಗಿಂತ ಸಂತೋಷ ಇವತ್ತು ನಂಗಾಗ್ತದೆ. ಯಾಕಂದ್ರೆ ಇವತ್ತು ನಿಮ್ ಜೊತೆ ನಿಮ್ ಜೀವನ ಜೀವಿಸೋದಕ್ಕೆ ಬಂದಿದ್ದೀನಿ. ನೀವ್ ಹೇಗ್ ಬದುಕ್ತೀರಾ ಅನ್ನೋ ನೋಡೋ ಸೌಭಾಗ್ಯ ಇವತ್ತು ನಂಗೆ ಸಿಗ್ತಾ ಇದೆ. ಅಣ್ಣಯ್ಯ ಚೆನ್ನಾಗಿದ್ದೀರಾ ಅಣ್ಣಯ್ಯ? ಚೆನ್ನಾಗಿದ್ದೀನಿ. ನೀವು ಸಾಹೇಬ್ರೆ, ಯಾರು ಅಂತ ಗೊತ್ತಾಗ್ಲಿಲ್ವಾ? ಅದೇ ಅವತ್ ಕಾರಲ್ಲಿ ಹೆರಿಗೆ ನೋವು ಬಂತು, ನೀವ್ ಆಂಬ್ಯುಲೆನ್ಸ್ ಕರ್ಸಿದ್ರಲ್ಲ. ಓ, ಹೇಗಿದ್ದೀರಾ? ಮಗಳು ಹೇಗಿದ್ದಾಳೆ? ಎಲ್ಲ ನಿಮ್ ದಯೆಯಿಂದ ನಾನು ಮತ್ತೆ ನನ್ ಮಗಳು ಇಬ್ರು ಚೆನ್ನಾಗಿದ್ದೀವಿ. ನಾನೇ ನಿಮ್ ಮನೆಗ್ ಬರೋಣ ಅನ್ಕೊಂಡಿದ್ದೆ. ಹೆಂಗೋ ದೇವ್ರ ದಯೆಯಿಂದ ನೀವೇ ನಮ್ ಕಾಲೋನಿಗ್ ಬಂದ್ಬಿಟ್ರಿ. ಏನ್ ವಿಷಯ? ಏನಾದ್ರೂ ಆಗ್ಬೇಕಿತ್ತ? ನೀವಿಬ್ರು ನನ್ಗೆ ನನ್ ಮಗಳಿಗೆ ಪುನರ್ಜನ್ಮ ಕೊಟ್ಟವರು. ಇವತ್ತು ನನ್ ಮಗಳದು ನಾಮಕರಣ ಶಾಸ್ತ್ರ ಇದೆ. ದಯವಿಟ್ಟು ನಮ್ ಮಗಳಿಗೆ ನೀವೇ ಬಂದ್ ಹೆಸರಿಡ್ಬೇಕು. ಬರಲ್ಲ ಅಂತ ಮಾತ್ರ ಹೇಳ್ಬೇಡಿ. ಅಯ್ಯೋ, ಬರ್ತೀವಿ, ನಾವೆಲ್ಲರೂ ಬರ್ತೀವಿ. ಅದಕ್ಕೆ ಯಾಕೆ ದಮ್ಮಯ್ಯ ಅಂತ ಕೇಳ್ತೀರಾ? ಬನ್ನಿ, ನನ್ಗೆ ಸ್ವಲ್ಪ ಸಹಾಯ ಮಾಡ್ಕೊಡಿ. ಆಚರಣೆ ಮಾಡ್ತಾ ಇದ್ದೆ ನೀನು. ಆ ಕೌನ್ಸಿಲರ್ ತೀರ್ಥ ಬೇರೆ ಮನೆ ಮುಂದೆ ಓಡಾಡ್ತಿದ್ದಾನೆ. ಅವ್ನ ಕಣ್ಣಿಗೆ ಏನಾದ್ರೂ ನಿಮ್ ಬಿದ್ರೆ ಮುಗೀತು, ಇಬ್ರು ಕತೆ ಇಲ್ಲೇ ಮುಗಿಸ್ಬಿಡ್ತಾನೆ. ಕಾಶಿ, ಆ ಕೌನ್ಸಿಲರ್ ತೀರ್ಥ ಇಲ್ಲಿ ಬಂದಿದ್ದಾನ? ನಾವಿರೋದು ಅವನು ಗೊತ್ತಾಗ್ಬಿಡ್ತಾ? ಹಾಗೇನಿಲ್ಲ, ಪಕ್ಕದ ಮನೆ ವಿಶಾಲನ್ ಮನೇಲಿ ಮಗು ನಾಮಕರಣ ಇದೆ, ಅದಕ್ಕೆಲ್ರು ಬಂದಿದ್ದಾರೆ ಅಷ್ಟೇ.